ಕಂಬ್ಯಾಕ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ನಟ ದರ್ಶನ್ ಕುರಿತ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿರುವಂತದ್ದು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂತಹ ವಿಡಿಯೋ ರೆಕಾರ್ಡ್ ಈಗ ಬಯಲಿಗೆ ಬಂದಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ನಟ ದರ್ಶನ್ ಕುರಿತ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂತಹ ವಿಡಿಯೋ ರೆಕಾರ್ಡ್, ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಂತಹ ವಿಡಿಯೋ ರೆಕಾರ್ಡ್ ಈಗ ಬಯಲಾಗಿದೆ. ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬಂದು ಹಲ್ಲೆಯನ್ನ ನಡೆಸಿದ್ರು. ಶೆಡ್ನಲ್ಲಿ ರೇಣುಕಾಸ್ವಾಮಿ ಹಲ್ಲೆ ಮಾಡ್ತಾ ಇದ್ದಂತಹ ವಿಡಿಯೋ ರೆಕಾರ್ಡ್ ಈಗ ಬಯಲಾಗಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಈಗಾಗಲೇ ಸಿರಿವಾಸವನ್ನ ಅನುಭವಿಸ್ತಾ ಇದ್ದಾರೆ. ಪೊಲೀಸರು ಈ ವಿಡಿಯೋವನ್ನ ಆಧರಿಸಿ ದರ್ಶನ್ ಅಂಡ್ ಪವಿತ್ರ ಸೇರಿದಂತೆ ಇನ್ನುಳಿದ ಆರೋಪಿಗಳನ್ನ ಬಂಧನ ಮಾಡಿದ್ರು. ಈಗ ಏನು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅವರ ಅಪಹರಣ ಮಾಡಿದ ಬಳಿಕ ರೇಣುಕಾಸ್ವಾಮಿಯನ್ನ ಆರ್ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಕರೆತಂದ್ರು. ಈ ಶೆಡ್ನಲ್ಲಿ ದರ್ಶನ್ ಗ್ಯಾಂಗ್ ಹಲ್ಲೆ ನಡೆಸಿ ಹತ್ಯೆ ಕೂಡ ಮಾಡಿತ್ತು ಎನ್ನಲಾಗ್ತಾ ಇದೆ. ದರ್ಶನ್ ಗ್ಯಾಂಗ್ ಹಲ್ಲೆ ನಡೆಸ್ತಾ ಇರುವಂತಹ ದೃಶ್ಯ ಶೆಡ್ನಲ್ಲಿ ಅಳವಡಿಸಿದ್ದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಸೇರಿದಂತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಪುರಾವೆಗಳು ಕೂಡ ಈಗಾಗಲೇ ದೊರೆತಿರುವಂತದ್ದು. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಈಗಾಗಲೇ ಆರೋಪಿಗಳಿಗೆ ಶಿಕ್ಷೆಯನ್ನು ಕೂಡ ನೀಡಲಾಗ್ತಾ ಇದೆ. ದರ್ಶನ್ ಪವಿತ್ರ ಗೌಡ ಇಬ್ರು ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಇಬ್ರು ಒಟ್ಟೊಟ್ಟಿಗೆ ಬಂದು ಹೋಗಿರುವ ದೃಶ್ಯಗಳು ಕೂಡ ಸರಿಯಾಗಿದೆ. ಸದ್ಯ ಪೊಲೀಸರ ಬಳಿಕ 30 ನಿಮಿಷದ ವಿಡಿಯೋ ಇದ್ದು ಇದೇ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಆಗಲಿದೆ. 30 ನಿಮಿಷದಲ್ಲಿ ದರ್ಶನ್ ಏನೇನೆಲ್ಲ ಮಾಡಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ಸೆರೆಯಾಗಿದೆ. ದಾಸ ಅಂದರ್ ಆಗೋದಕ್ಕೆ ಈ 30 ನಿಮಿಷದ ವಿಡಿಯೋವೇ ಮೂಲ ಕಾರಣ ಅಂತ ಹೇಳ್ಬೋದು. ಸಿಸಿಟಿವಿ ವಿಚಾರವನ್ನ ಮೇಲಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ರು. ಅದಾದ ಬಳಿಕ ದರ್ಶನ್ ಅವರನ್ನ ಪೊಲೀಸರು ಈ ಹಿಂದೆನೆ ಬಂಧಿಸಿದ್ರು. ಕೆಲ ದಿನಗಳ ಹಿಂದೆ ಪೊಲೀಸ್ ಅಧಿಕಾರಿಯೊಬ್ಬರು ಸ್ನೇಹಿತನ ಜೊತೆ ಮಾತಾಡಿದ್ರು. ಅದನ್ನು ಕೂಡ ಗಮನಿಸಿದ್ವಿ ನಾವು. ಮಾತುಕತೆ ಸಂದರ್ಭದಲ್ಲಿ ಅಧಿಕಾರಿ ಮತ್ತು ದರ್ಶನ್ ಗ್ಯಾಂಗ್ ಬಗ್ಗೆ ಏನು ಬರೆ ಹಾಕಿಸಿ ಸಿಕ್ಕಾಪಟ್ಟೆ ಟಾರ್ಚರ್ ಅನ್ನ ನೀಡಿದ್ದಾರೆ. ಎಲೆಕ್ಟ್ರಿಕ್ ಶಾಕ್ ನೀಡಿ ಕೋಳಿ ಎಸೆದು ಮಿನಿ ಟ್ರಕ್ಗೆ ಗುದ್ದಿ ಹತ್ಯೆಯನ್ನ ಮಾಡಿದ್ದಾರೆ ಅಂತಲೂ ಕೂಡ ವಿವರಿಸಿದ್ರು. ಆ ಅಧಿಕಾರಿ ಆ ವಿಡಿಯೋವನ್ನ ನೋಡಿದ್ರು. ಹಾಗಾಗಿ ಹೇಳಿದ್ರು ಎಷ್ಟು ಹೀನಾಮಾನವಾಗಿ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿದ್ರು. ಒಬ್ಬರು ಕರೆಂಟ್ ಶಾಕ್ ಕೊಟ್ರೆ ಮತ್ತೊಬ್ಬರು ದೊಣ್ಣೆಯಲ್ಲಿ ಹೊಡೆದ್ರು, ಇನ್ನೊಬ್ರು ರಾಡ್ನಲ್ಲಿ ತಳಿಸಿದ್ರು, ಮತ್ತೊಬ್ರು ಸಿಗರೇಟ್ನಲ್ಲಿ ಸುಟ್ರು, ಇನ್ನು ತಲೆಯನ್ನ ಅಲ್ಲೇ ಇದ್ದಂತಹ ಟ್ರಕ್ಗೆ ತಗೊಂಡೋಗಿ ಜಜ್ಜಿದ್ರು, ಚಪ್ಪಲಿಯಲ್ಲಿ ಹೊಡೆದ್ರು, ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಅನ್ನ ನೀಡಿದ್ರು. ಹೀಗೆ ಮನಸ್ಸೋ ಇಚ್ಛೆ ರಾಕ್ಷಸರಂತೆ ವರ್ತನೆ ಮಾಡಿರುವ ವಿಡಿಯೋವನ್ನ ಆ ಅಧಿಕಾರಿ ನೋಡಿದ್ರು. ಅದನ್ನ ವಿಸ್ತೃತವಾಗಿ ಆ ಆಡಿಯೋದಲ್ಲೂ ಕೂಡ ತಿಳಿಸಿದ್ರು. ಈಗ ಅದೇ ವಿಡಿಯೋ ಬಿಡುಗಡೆಯಾಗಿದೆ. ದರ್ಶನ್ ಅವರು ಯಾವ ರೀತಿ ರೇಣುಕಾಸ್ವಾಮಿಗೆ ಟಾರ್ಚರ್ ಕೊಟ್ಟಿದ್ರು ಅನ್ನೋದು ಕೂಡ ಅದರಲ್ಲಿ ಗೊತ್ತಾಗ್ತಾ ಇದೆ. ನೋಡ್ಬೇಕಾಗುತ್ತೆ. ಇದರಿಂದ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಈಗಾಗಲೇ 3ನೇ ಬಾರಿಗೆ ನ್ಯಾಯಾಂಗ ಬಂಧನವನ್ನು ಅನುಭವಿಸ್ತಾ ಇರುವಂತಹ ನಟ ದರ್ಶನ್ ಸದ್ಯಕ್ಕಂತೂ ರಿಲೀಸ್ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ನೋಡೋಣ. ರೇಣುಕಾನನ್ನ ಹೊಡೆಯೋ ದೃಶ್ಯ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿತ್ತು. ಆ 3 ಸೆಕೆಂಡ್ನಲ್ಲಿ ಅಡಗಿದೆ ದರ್ಶನ್ ಅವರ ಭವಿಷ್ಯ. ದರ್ಶನ್ ತಳಿಸ್ತಾ ಇರೋ 3 ಸೆಕೆಂಡ್ ದೃಶ್ಯ ಡಿಲೀಟ್ ಆಗಿತ್ತು. ಐಫೋನ್ ರಿಟ್ರೀವ್ಗಾಗಿ ಪೊಲೀಸರು ಬಹಳ ಸರ್ಕಸ್ ಅನ್ನ ನಡೆಸಿದ್ರು.
ಆ ಸರ್ಕಸ್ ಈಗ ಫಲಿಸಿದೆ ಅಂತಾನೆ ಹೇಳ್ಬೋದು. ರೇಣುಕಾಸ್ವಾಮಿಯನ್ನ ಹೊಡೆಯೋ ದೃಶ್ಯ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿತ್ತು. ಅದು ಕೂಡ ಕೇವಲ 3 ಸೆಕೆಂಡ್ನ ದೃಶ್ಯ, ಅದು ಕೂಡ ಡಿಲೀಟ್ ಮಾಡಿತ್ತು. ಆದರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಚಾಪೆ ಕೆಳಗಡೆ ನುಗ್ಗೋ ಪ್ರಯತ್ನವನ್ನ ಮಾಡಿದ್ರು ಆ 3 ಸೆಕೆಂಡ್ನ ದೃಶ್ಯವನ್ನ ಡಿಲೀಟ್ ಮಾಡುವುದರ ಮುಖ್ಯ. ಬಟ್ ಈಗ ಪೊಲೀಸರು ಆ ಐಫೋನ್ ಅನ್ನ ರಿಟ್ರೀವ್ ಮಾಡಿಕೊಂಡು ಆ ವಿಡಿಯೋವನ್ನ ತಗೊಂಡಿದ್ದಾರೆ. ನಿಜಕ್ಕೂ ಕೂಡ ದರ್ಶನ್ಗೆ ಕಂಟಕ ಅಂತಾನೆ ಹೇಳ್ಬೋದು. ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದವರು ಈಗ ರೇಣುಕಾಸ್ವಾಮಿಯನ್ನ ಥಳಿಸಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ರು ಕೂಡ ಇನ್ನೂ ಕೂಡ ಅದೇ ವಾದವನ್ನ ಮಂಡಿಸ್ತಾ ಇದ್ದಾರೆ, ನಾನು ತಪ್ಪೇ ಮಾಡಿಲ್ಲ ಅಂತ. ಅದಕ್ಕೆ ಪೂರಕವೆಂಬಂತೆ ಈಗ ಒಂದು ವಿಡಿಯೋವು ಕೂಡ ಸಿಕ್ಕಿದೆ. ಆ 3 ಸೆಕೆಂಡ್ನಲ್ಲಿ ದರ್ಶನ್ ಭವಿಷ್ಯವೇ ಬದಲಾಗುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ನೋಡೋಣ ಹಾಗಾದ್ರೆ ದರ್ಶನ್ ಮೇಲೆ ಈ 3 ಸೆಕೆಂಡ್ನ ವಿಡಿಯೋ ಎಷ್ಟರ ಮೇಲೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಅಂತ.